ಗಣರಾಜ್ಯೋತ್ಸವದ ಪ್ರಯುಕ್ತ ಮುಳಬಾಗಿಲು ತಾಲೂಕಿನಲ್ಲಿ ಇದೇ ತಿಂಗಳು 24, 25, 26ರಂದು ಜೈ ಭೀಮ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟಕ್ಕೆ ಪ್ರಥಮ ಬಹುಮಾನ ಹಾಗೂ ಪ್ರಾಯೋಜಕತ್ವವನ್ನು ಜನಪ್ರಿಯ ಸಮಾಜ ಸೇವಕರಾದಂತಹ SY ಶಾಂಬಯ್ಯನವರ ನೇತೃತ್ವದಲ್ಲಿ ಈ ಕ್ರೀಡಾಕೂಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅವರು 24, 25, 26 ಏನು ಕ್ರೀಡಾಕೂಟ ಹಮ್ಮಿಕೊಳ್ತೀವೋ ಆ 3 ದಿವಸಕ್ಕೂ ಊಟದ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಕ್ರೀಡಾಕೂಟಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಕೂಡ SY ಶಾಂಬಯ್ಯನವರ ಕಡೆಯಿಂದ ಕ್ರೀಡಾಕೂಟಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ. ಈ ಇವತ್ತು ಅಣ್ಣವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಯಿತು. ಕಾರಣಾಂತರಗಳಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಗಲಿಲ್ಲ. ಆದರೂ ಕೂಡ ಇಲ್ಲಿ ಭಾಗವಹಿಸಿದ ಎಲ್ಲಾ ತಂಡದ ಮಾಲೀಕರಿಗೂ ಶುಭಾಶಯಗಳನ್ನ ಹಾರೈಸಿದ್ದಾರೆ. ನಮ್ಮ ಪರವಾಗಿ, ಅಣ್ಣವರ ಪರವಾಗಿ ಇಲ್ಲಿ ಭಾಗವಹಿಸಿದ ಎಲ್ಲಾ ಮಾಲೀಕರಿಗೂ ನಾವು ಶುಭಾಶಯಗಳನ್ನ ಹಾರೈಸ್ತೇವೆ. ಒಂದು ಈ ಶುಭಾಶಯಗಳನ್ನು ಹಾರೈಸೋ ಜೊತೆಗೆ ಅವರು ಎಲ್ಲರೂ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಬೇಕಂತ ಹೇಳ್ತಾ ಅವರೆಲ್ಲರಿಗೂ ಶುಭಾಶಯನ ಹಾರೈಸುತ್ತಾ ಹಾಗೆ ಎಲ್ಲರೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಸರಿ, ಎಲ್ಲಾ ರೀತಿ ಯಾವುದೇ ಒಂದು ಟೂರ್ನಮೆಂಟ್ ಅನ್ನ ನಾವು ಆಯೋಜನೆ ಮಾಡಬೇಕಾದ್ರೆ ಯಾವೆಲ್ಲ ನಿಬಂಧನೆಗಳನ್ನ ಅಳವಡಿಸಬೇಕಾದ ಅದೇ ನಿಬಂಧನೆಗಳಲ್ಲಿ ಇಲ್ಲಿ ಕೂಡ ಅಳವಡಿಸಬೇಕಾಗುತ್ತೆ. ಈಗಾಗಲೇ 14 ಟೀಮ್ಗಳಲ್ಲಿ ಇಲ್ಲಿ 14 ಟೀಮ್ಗಳು ಭಾಗವಹಿಸಿದೆ. 14 ಟೀಮ್ಗಳ ಕಡೆಯಿಂದನೂ ಅವರೆಲ್ಲ ಯಾವ ರೀತಿ ನಿಬಂಧನೆಗಳು ಇದೆ ಅಂತ ತಿಳಿಸ್ತಾರೆ. ಈಗ ಇಲ್ಲಿ ಮಾಲೀಕರು ಭಾಗವಹಿಸಿರೋದ್ರಿಂದ ಈಗ 14 ತಂಡಗಳು ಇಲ್ಲಿ ಭಾಗವಹಿಸಿದೆ. ಹರಾಜು ಪ್ರಕ್ರಿಯೆಯಲ್ಲಿ 14 ತಂಡಗಳು ಭಾಗವಹಿಸಿದೆ. ಈ ಹರಾಜು ಪ್ರಕ್ರಿಯೆಯನ್ನ ಒಂದು 2-3 ನಾಯಕತ್ವದಲ್ಲಿ ನಡೆಸ್ತಾ ಇದ್ದೀವಿ. ಆ ನಾಯಕತ್ವ ಅವರೇನಿದೆಯೋ ಅವರು ಅದರ ನಿಬಂಧನೆಗಳನ್ನ ತಿಳಿಪಡಿಸ್ತಾರೆ. ಹೌದು, IPL ಮಾದರಿಯಲ್ಲೇ ನಡೆಯುವಂತ ಈ ಒಂದು ಪ್ರಕ್ರಿಯೆ. ಶುಭಾಶಯ. ಸೊ ಈ ದಿನ ಜೈ ಭೀಮ್ ಕ್ರಿಕೆಟ್ ಪಂದ್ಯಾವಳಿಗಳನ್ನ ನಡೆಸ್ತಕ್ಕಂಥ ಒಂದು ಪ್ರಯುಕ್ತ ಕ್ರಿಕೆಟ್ ಆಟಗಾರರನ್ನ ಹರಾಜು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ಇವತ್ತು ಸನ್ಮಾನ್ಯ SY ಶಾಂಬಯ್ಯ ಸಮಾಜ ಸೇವಕರು ಹಾಗೂ ಯಲ್ಲಪ್ಪಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತೇನು ಈ ಜೈ ಭೀಮ್ ಕಪ್ ಅನ್ನ ನಾವು ಇವತ್ತು ಗಣರಾಜ್ಯೋತ್ಸವದ ಒಂದು ಪ್ರಯುಕ್ತವಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀನಾಥ್ ಅವರು, ಅಂಜಿ ಅವರು, ರಮೇಶ್ ಅವರು, ಸ್ಟಾಕ್ ಮಣಿ ಅವರು, ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಅವರ ಸ್ನೇಹಿತರು ಒಟ್ಟುಗೂಡಿ ಬಹಳ ಒಂದು ಶಿಸ್ತುಬದ್ಧವಾಗಿ ಈ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ನಡೆಸ್ತಕ್ಕಂಥ ಒಂದು ಹಾದಿಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಸೇವಕರಾಗಿರ್ತಕ್ಕಂಥ SY ಶಾಂಬಯ್ಯಣ್ಣವರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಹಕಾರ ಇದೆ. ಮೊದಲನೇ ಬಹುಮಾನವನ್ನ ಅವರೇ ಕೊಡ್ತಾ ಇದ್ದಾರೆ. ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಟೂರ್ನಮೆಂಟ್ಗೆ ಒಂದು ಏನು ಲೈವ್ ಸಿಸ್ಟಮ್ ಅನ್ನ ಅವರೇ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಟೂರ್ನಮೆಂಟಿನ ಎಲ್ಲಾ ಆಟಗಾರರಿಗೂ ಉಚಿತವಾಗಿರ್ತಕ್ಕಂಥ ಒಂದು ಊಟದ ಒಂದು ವ್ಯವಸ್ಥೆಯನ್ನು ಸಹ ಅವರೇ ಕೊಡ್ತಾ ಇದ್ದಾರೆ. ಅವರ ಜೊತೆಗೆ ಮತ್ತೊಬ್ಬ ನಮ್ಮ ಯಲ್ಲಪ್ಪಣ್ಣವರ ಒಂದು ಸಹಕಾರನೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥದ್ದು. ಸೊ ಇಲ್ಲಿ ಏನು ನಮ್ಮ ಶೋ ಕೇಳ್ತಾ ಇದ್ರು, ಒಂದು ಕ್ರೀಡೆ ಅಂತಂದ್ರೆ ಅದರಲ್ಲಿ ಅದರದೇ ಆಗಿರ್ತಕ್ಕಂಥ ಒಂದು ನಿಯಮಗಳನ್ನ ಇರುತ್ತೆ. ಆ ನಿಯಮಗಳಿಗೆ ಅನುಗುಣವಾಗಿ ಇದರ ಒಂದು ಪ್ರಾಯೋಜಕರು ಯಾರಿದ್ದಾರೆ ಕೆಲವೊಂದು ನಿಯಮಗಳಂತೆ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳು ಬಹಳ ಶಿಸ್ತುಬದ್ಧವಾಗಿ ಮುಂದುವರಿಯುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಟೂರ್ನಮೆಂಟ್ ಅಲ್ಲಿ ಯಾರು ಭಾಗವಹಿಸ್ತಾರೆ ಎಲ್ಲಾ ಮಾಲೀಕರಿಗಾಗ್ಲಿ ಆ ತಂಡದಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬ ಆಟಗಾರನಿಗೂ ಒಂದು ಶುಭವಾಗ್ಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ, ಸೊ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಮತ್ತೊಮ್ಮೆ ಸನ್ಮಾನ್ಯ ಶಾಂಬಯ್ಯಣ್ಣನವರಿಗೆ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸೊ ಜೈ ಕರ್ನಾಟಕ ಮಾತು.